ಅದೇ ನಮ್ಮ ಕಮಿಷನರ್ ಅವರು ಅದನ್ನೇ ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಲ್ಪ ನಿಜ ನೀವು ಹೇಳಿದ ಪಾಯಿಂಟ್ಸು, ಮಳೆ ಹೊಡೆಯೋದು ಕೂಡ ಯದ್ವಾ ತದ್ವಾ ಎಲ್ಲ ಪೋಸ್ಟ್ಗಳನ್ನ ಅನ್ಸೋಕ್ಕೆ ಮಳೆ ಹೊಡಿತಾರೆ. ಆ್ಯಂಡ್ ಸುಮಾರು ಕಡೆ ಈಗ ನಾವು ರೋಡು ಫುಟ್ಪಾತು ಎಲ್ಲ ಕಾಂಕ್ರೀಟ್ ಆದಮೇಲೆ ನೀರು ಮಳೆ ನೀರು ಕೂಡ ಹಿಂಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅದಕ್ಕೂ ನೀವು ಹೇಳೋದು, ಈಗ ಒಂದು ಕಡೆ ನಾವು ಸಾಫ್ಟ್ ಫುಟ್ಪಾತ್ ಮಾಡೋಕ್ಕೆ ಹೋದರೆ ಫುಟ್ಪಾತ್ ಓಡಾಡೋಕ್ಕೆ ಆಗೋದಿಲ್ಲ ಅನ್ನೋ ಸಮಸ್ಯೆ ಬರುತ್ತೆ. ಹಂಗಾಗಿ ಈಗ ಹಾರ್ಡ್ ಫುಟ್ಪಾತ್ಗಳು ಮಾಡೋದ್ರ ಕಡೆಗೆ ನಾವು ಶಿಫ್ಟ್ ಆಗಿದ್ದೇವೆ. ಕಾಬಲ್ ಸ್ಟೋನ್ ಮಾಡಿ ಅಂತ ಕೆಲವ್ರು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಎಷ್ಟೇ ಕಾಬಲ್ ಸ್ಟೋನು ನಾವು ಕಾಂಟ್ರಾಕ್ಟರ್ಗಳಿಗೆ ಹೇಳಿ ನೀಟಾಗಿ ಮಾಡಿಸಿದ್ರು ಕೂಡ ಸ್ವಲ್ಪ ದಿನ ಆದಮೇಲೆ 1 ವರ್ಷ 2 ವರ್ಷ ಆದಮೇಲೆ ಕಾಬಲ್ ಸ್ಟೋನುಗಳು ಎಲ್ಲ ಫುಟ್ಪಾತಲ್ಲಿ ಅಡ್ಡಾದಿಡ್ಡಿ ಆಗಿ ಮತ್ತೆ ನಡೆದಾಡೋಕ್ಕಾಗೋದಿಲ್ಲ ಅಂತ ಜನಗಳ ಕಂಪ್ಲೇಂಟು. ಸೊ ಅನಿವಾರ್ಯವಾಗಿ ಎಲ್ಲೋ ಒಂದು ಕಡೆ ಕಾಂಕ್ರೀಟಲ್ಲಿ ಫುಟ್ಪಾತ್ ಮಾಡಿದರೆ ಅಟ್ಲೀಸ್ಟು ಈ ವಾಕಬಿಲಿಟಿ ಅಂತಾರಲ್ಲ, ಅಂದರೆ ನಡೆದಾಡೋಕ್ಕೆ ಸುಗಮತನ ಚೆನ್ನಾಗಿರುತ್ತೆ ಅಂತ ಇಂಜಿನಿಯರ್ಸು ಈ ಥರ ಹೇಳ್ತಾರೆ. ನಾವು ಕಾಬಲ್ ಸ್ಟೋನ್ ಹಾಕಿದ್ರು 2 ವರ್ಷ ಆದಮೇಲೆ ಡಿಸ್ಟರ್ಬ್ ಆಗೇ ಆಗುತ್ತೆ ಸರ್, ಭೂಮಿಯಲ್ಲಿ ಏನೋ ಕುಸಿತದೆ, ಯಾರೋ ಏನೋ ಒಂದು ಆಗುತ್ತೆ, ಆಮೇಲೆ ಜನ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಫುಟ್ಪಾತ್ ವಾಕಬಲ್ ಇಲ್ಲ ಅಂತ. ನೀವು ಹೇಳ್ದಂಗೆ ಪರ ವಿರೋಧ ಇದೆಲ್ಲ ಇದೆ. ಇದರ ನಡುವೆ ನೀವು ಹೇಳಿದ ಪಾಯಿಂಟ್ ಎಲ್ಲ ನಾನು ಒಪ್ಕೊಳ್ತೇನೆ. 1 by 1 ಸ್ವಲ್ಪ ಅವ್ರು ಏನು ಹೇಳ್ತಾ ಇದ್ರು, ಇದನ್ನೆಲ್ಲ ನಾವು ಡಿಸೈನ್ ಮಾಡೋವಾಗಲೇ ಇವುಗಳನ್ನೆಲ್ಲ ಕೆಲವು ಕಂಪಲ್ಸರಿಯಾಗಿ ಡಿಸೈನ್ ಅಲ್ಲಿ ಫುಟ್ಪಾತ್ಗಳಿಗೆ ಏನು ಡಿಸೈನ್ ಮಾಡಿದಿರ ಅದರಲ್ಲಿ ಗಿಡ ನೆಡೋದಕ್ಕೆ ಅಂತಾನೆ ಒಂದಷ್ಟು ಜಾಗನ ಬಿಟ್ಟಿದ್ದೀರಾ. ಫುಟ್ಪಾತ್ ಪಕ್ಕದಲ್ಲಿ ಎಷ್ಟೋ ಕಡೆ ಜಾಗ ಇದೆ ಹೊರತು ಗಿಡನೇ ಇಲ್ಲ. ಹಾಗಿರೋದ್ರಿಂದ ಆ ಕಡೆ ರಸ್ತೆನೂ ಕಿರಿದಾಗುತ್ತೆ, ಫುಟ್ಪಾತ್ ಕೂಡ ಕಿರಿದಾಗುತ್ತೆ. ಅದು ಹಾಗೆ ಉಳಿದಿದೆ ಸರ್ ಜಾಗ. ನಿಜ. ಅದು ಅವರು ಆರ್ಟಿಕಲ್ಚರ್ನವರು ಎಡ್ಜ್ ಪ್ಲಾಂಟಿಂಗ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಸಣ್ಣ ಗಿಡಗಳು ನೆಡೋದಕ್ಕೆ ಸ್ವಲ್ಪ 1 ಅಡಿ ಜಾಗ ಬಿಟ್ಟಿರ್ತಾರೆ. ಅದು ವೈಟ್ ಟಾಪಿಂಗ್ ರೋಡ್ಸಲ್ಲಿ ಕಂಪಲ್ಸರಿಯಾಗಿ ಮಾಡ್ತಾ ಇದ್ದಾರೆ. ಅವರು ವೈಟ್ ಟಾಪಿಂಗ್ ಮಾಡಿದಾಗ ಗಿಡ ನೆಡ್ತಾರೆ, 1 ವರ್ಷ ಇರ್ತವೆ ಗಿಡಗಳು, ಆಮೇಲೆ ಈ ಪೊಲ್ಯೂಷನ್ಗೆ ಯಾವ ತಡೆಯೋದು ಕಷ್ಟ, ಅವೆಲ್ಲ ಒಟ್ಟೋಗ್ತವೆ, ಅದನ್ನ ಮೇಂಟೆನೆನ್ಸು ಇಲ್ಲ. ಸೊ ಆರ್ಟಿಕಲ್ಚರ್ನವರು ಅದನ್ನು ಟೇಕ್ ಓವರ್ ಮಾಡಿ ಮೇಂಟೆನೆನ್ಸ್ ಮಾಡಬೇಕು. ಆ ಗ್ಯಾಪಲ್ಲಿ ನೀವೇನು ಹೇಳ್ತೀರಾ, ರೋಡ್ ಎಡ್ಜಲ್ಲಿ ಇರುವಂಥ ಅದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ. ಸ್ವಲ್ಪ 1 by 1 ಅದನ್ನು ಸ್ಟ್ರೀಮ್ಲೈನ್ ಮಾಡೋಣ. ಸಣ್ಣ ವಿಷಯ ಆದರೂ ಕೂಡ ಗಮನ ಕೊಡೋಣ. ಇದು ಈ ವರ್ಷ 10,64,00,000 ಏನೋ ಇದೆ ಅಲ್ವಾ? 9,64,00,000 ಇದೆ, 64,000 ಗಿಡಗಳಿಗೆ. ಇದು ಗಿಡ ನೆಟ್ಟು 3 ವರ್ಷ ಮೇಂಟೆನೆನ್ಸು ಸೇರಿ, ಅದರಲ್ಲಿ ಒಂದು ಸ್ಮಾಲ್ ನಂಬರ್ಗೆ 5 ವರ್ಷ ಮೇಂಟೆನೆನ್ಸ್ ಇಟ್ಕೊಂಡು. ಇದು ಒಬ್ಬರು ಕಾಂಟ್ರಾಕ್ಟರ್ ಅಲ್ವಲ್ಲ, ಎಲ್ಲ ಕಾಂಟ್ರಾಕ್ಟರ್ ನಡೋದು. ಏನು ಏನು ಅದೇ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಡೀಟೇಲ್ಸು. 2,300ರಿಂದ 2,308 ರೂಪಾಯಿಂದ 3,106 ರೂಪಾಯಿವರೆಗೂ ಇದೆ ಒಂದು ಗಿಡಕ್ಕೆ ಖರ್ಚು. ಈಗ ಟೆಂಡರ್ಸು ಫ್ಲೋಟ್ ಮಾಡಿದ್ದಾರೆ, ನೋಡ್ಬೇಕು. ಅದರಲ್ಲಿ ಓಪನ್ ಮಾಡಿದಾಗ ಏನಾದರೂ ಕಮ್ಮಿ ಬರ್ತಾರೆ, ಯಾರಾದರೂ ನೋಡಬೇಕು. ಈಗ ಇಷ್ಟೆಲ್ಲ ಟೈಟ್ ಮಾಡಿದ್ಮೇಲೆ ಅವ್ರು ಯಾರು ಕಮ್ಮಿಗೆ ಅಂತೂ ಬರೋದು ಅಟ್ಲೀಸ್ಟ್ ಗಿಡ ನೆಟ್ರೆ ಸಾಕಾಗಿದೆ. ಇಲ್ಲ ಇಲ್ಲ, ಇದು ಎಲ್ಲ ಕಾಂಟ್ರಾಕ್ಟರ್ಸ್. ಅಲ್ಲಿ BDN ಅವ್ರು ಮಾಡಿದ್ದು ಸಿವಿಲ್ ಸೊಸೈಟಿ ಪಾರ್ಟಿಸಿಪೇಷನಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದರು. ಇದು ಇಲ್ಲಿ ಆ ರೀತಿ ಇಲ್ಲ. ಇದು ಗಿಡ ನೆಡೋದು, 3 ವರ್ಷ ಮೇಂಟೆನೆನ್ಸು, ಇಟ್ ಈಸ್ ಆಲ್ ಆನ್ ದ ಕಾಂಟ್ರಾಕ್ಟರ್. ಆದರೆ ಬರೀ ಅವ್ರಿಗೆ ಬಿಡೋದು ಬೇಡ ಅಂತ ಒಂದು ಸೂಪರ್ವೈಸರಿ ಲೇಯರ್ ಆಗಿ ನಾವು ಸಿವಿಲ್ ಸೊಸೈಟಿ ಅಂದರೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳನ್ನು ಇನ್ವಾಲ್ವ್ ಮಾಡ್ತಾ ಇದ್ದೇವೆ. ಸೊ ಅವ್ರದ್ದು ಒಂದು ಓವರ್ಸೈಟ್ ಇದ್ದರೆ ಆಟೋಮ್ಯಾಟಿಕಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಟ್ರಾನ್ಸ್ಪರೆನ್ಸಿ ಬಂದರೆ ಕ್ವಾಲಿಟಿ ವರ್ಕ್ ಆಗುತ್ತೆ, ಸರ್ವೈವಲ್ ಆಗುತ್ತೆ ಪ್ಲಾಂಟ್ಗಳದ್ದು. ಸೊ ಆಗಿದ್ದ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗೋದಿಲ್ಲ ಅನ್ನೋದು ದಟ್ಸ್ ದ ಇಂಟೆನ್ಷನ್. ನಿಜ, ಖಂಡಿತ ಇದು ತುಂಬಾ ಜನ ನಿಮ್ ತರ ಸಜೆಷನ್ ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಮ್ಮವ್ರು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ನಿಜ, ನೀವು ಸಿಟಿಯಲ್ಲೂ ಕೆಲವ್ರಿಗೆ ಏನೇ ಆದ್ರೂ ಹಳ್ಳಿಯಿಂದ ಬಂದವರು ಇದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಮಾವಿನ ಹಣ್ಣು ಅಂದ್ರೆ ಎಲ್ಲಾರ್ಗೂ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಮಾವಿನ ಗಿಡ ಕೊಟ್ರೆ ನೀವು ಹೇಳ್ದಂಗೆ ಅವರೇ ಸ್ವಂತ ಆಸಕ್ತಿಯಿಂದ ನೋಡ್ಕೋತಾರೆ. ಎಸ್ಪೆಷಲಿ ಮಾವು, ಹಲ್ಸು, ಬಟರ್ ಫ್ರೂಟು ಇಂಥದ್ದು ನಾನು ಹೇಳ್ತೇನೆ. ಖಂಡಿತ ಈ ವರ್ಷ ಮಾಡಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ
ನೋಡ್ಕೊಳ್ಳಿ ಇದನ್ನ ಸ್ವಲ್ಪ ಅವ್ರಿಗೆ ಈಗಲೇ ಆರ್ಡರ್ ಕೊಟ್ಬಿಡಿ, ಮುಂದಿನ ವರ್ಷಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ನಂಬರ್ಸ್ ಕಮ್ಮಿ ಮಾಡಲಿ ಅವರು, ಕಮ್ಮಿ ಮಾಡಿ ಬಟ್ ಬರೀ ಫ್ರೂಟ್ ಟ್ರೀಸ್ ಮಾಡಲಿ. ಕಳೆದ 3 ವರ್ಷಗಳಲ್ಲಿ 19,000 ಮರಗಳನ್ನ ಕಡಿಯಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಇದು ಉದ್ದೇಶಕ್ಕೆ ರಸ್ತೆಗಾಗಿರ್ಬೋದು, ಮೇಲ್ಸೇತುವೆ ಅಪಾಯಕಾರಿ ಮರಗಳು ಕೂಡ ಸೇರಿದ್ದಾವೆ. ಬಟ್ ಬಹುತೇಕ ಈ ಅನಿವಾರ್ಯ ಅದರಲ್ಲಿ ಉಳಿಸುವಂತದ್ದು ಈಗ ಮರ ಕಟ್ ಯಾರೇ ಈಗ BMRCL ನವರಾಗ್ಲಿ ಅಂದ್ರೆ ಮೆಟ್ರೋದವರಾಗ್ಲಿ ಅಥವಾ GBA ರೋಡ್ನವರಾಗ್ಲಿ ಒಂದು ಮರ ಕಟ್ ಮಾಡಿದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಇಷ್ಟು ಮರ ನೆಡ್ಲೇಬೇಕು ಅಂತ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕಟ್ಟಬೇಕು. ಆ ಆಲ್ಟರ್ನೇಟ್ ಮರವನ್ನ ಇವರು ನೆಟ್ಟು ನೋಡ್ಕೊಳ್ಳೋದು ಇವ್ರಿಗೆ ಬರುತ್ತೆ. ಸೊ ಈ 64,000ದಲ್ಲಿ ಅದು ಸೇರ್ಕೊಂಡಿದೆ, ಆಲ್ಟರ್ನೇಟ್ ಪ್ಲಾಂಟಿಂಗು ಕೂಡ ಸೇರ್ಕೊಂಡಿದೆ. 3,108 ರೂಪಾಯಿ 16 ರೂಪಾಯಿ ಇರೋದು ಆ ಆಲ್ಟರ್ನೇಟ್ಗೆನೆ. ಇದಕ್ಕಿಂತ ಈಗ 2,300 ರೆಗ್ಯುಲರ್ ಬಜೆಟ್ ಅಲ್ಲಿ ಗಿಡ ನೆಡೋದು, 3,116 ರೂಪಾಯಿದು ಏನಿದೆ ಅದು ಆಲ್ಟರ್ನೇಟಿವ್ ಎಫಾರೆಸ್ಟೇಷನ್ ಅಲ್ಲಿ ಮಾಡುವಂತಹದ್ದು. ಅದೆಲ್ಲ ಯಾವುದಕ್ಕೆ ಅಂದ್ರೆ ಎಲ್ಲೆಲ್ಲಿ ಮರ ಕಟ್ಟಾಗಿದೆ ಅದಕ್ಕೆ ಅವ್ರು ಏನು ಬದಲಿಯಾಗಿ ದುಡ್ಡು ಕಟ್ತಾರೆ, ಆ ದುಡ್ಡಿನಲ್ಲಿ ಆಲ್ಟರ್ನೇಟ್ ಆಗಿ ಗಿಡ ನೆಡುವಂತ ಕಾರ್ಯಕ್ರಮ. ಈಗ ನನ್ಗೆ ಅವ್ರು ಲಾಸ್ಟ್ ಟೈಮ್ ಹೇಳಿದ್ದು 1:1 ಗಿಡಕ್ಕೆ ಎಷ್ಟು ಆಲ್ಟರ್ನೇಟು, 1 ಗಿಡ ತೆಗೆದ್ರೆ 10 ಗಿಡ ನೆಡಬೇಕು ಅಂತ. ಸೊ ಅದರದೇ ಎಸ್ಪೆಷಲಿ ಮೆಟ್ರೋ ಅವರೆಲ್ಲ ದುಡ್ಡು ಕಟ್ತಾರೆ, ಆ ದುಡ್ಡಿನಲ್ಲಿ ಆಲ್ಟರ್ನೇಟಿವ್ ಗಿಡ ನೆಡೋದು ಕೂಡ ಕಾರ್ಯಕ್ರಮ ಇದೆ ಆಗ್ತಾ ಇದೆ. ಸಣ್ಣ ಪುಟ್ಟ ಅದರಲ್ಲಿ ಡಿಫ್ರೆನ್ಸಸ್ ಇರಬಹುದು, ಇಲ್ಲ ಅಂತಲ್ಲ, ಬಟ್ ಇದೆ, ಪ್ರಾವಿಷನ್ ಅಂತೂ ಇದೆ. ನಾವಲ್ಲಪ್ಪ ಎಸ್ಟಿಮೇಟ್ ಪ್ರಕಾರ ಅದು ಹೇಳ್ತಾ ಇದ್ದೆ, ನಾನ್ ಫಿಕ್ಸ್ ಮಾಡಿಲ್ಲ. ಅವರಿಗೆ ಹಂತವಾಗಿ ತಲುಪುವಂತ ಕೆಲಸ ಮಾಡಿದ್ರೆ ಗಿಡನ ಶಾಶ್ವತವಾಗಿ ಅದನ್ನ ಉಳಿಸ್ಕೋತಾರೆ. ಅಷ್ಟಪ್ಪ. ನೀವು ನೀವು ಹೇಳೋದು ಐಡಿಯಲ್ ಸಿಚುವೇಶನ್ ಅಲ್ಲಿ ಅದೆಲ್ಲ ವರ್ಕ್ ಆಗುತ್ತೆ. ನಮ್ಮ ಸಮಾಜದಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು, ಗೊತ್ತಲ್ಲ. 1 by 1 ಈಗ ಲೇಟೆಸ್ಟ್ ಫೈನ್ ಏನು ಇನ್ನೂ ಹಾಕಿಲ್ಲಪ್ಪ, ಇನ್ನು ಫೈನ್ಗೆ ಹೋಗಿಲ್ಲ. ಏನಿಲ್ಲಪ್ಪ,